ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇಂದಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಕಾಣ್ತಾ ಇರುವ ಬೆಲ್ ಐಕನನ್ನು ಒತ್ತಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ನಾವು ಯಾವುದೇ ತರಹದ ವ್ಲಾಗನ್ನು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ತುಂಬ ಮಳೆ ಆಗ್ತಾಯಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ತೋಟದ ಕಡೆ ಏನೇನೆಲ್ಲ ಆಗಿದೆ ಅಂತ ನೋಡ್ಕೊಂಬರ್ಬೇಕು. ಹಾಗೆ ಇವತ್ತು ನಮ್ಮ ಗೋಪುರದಲ್ಲೇ ಶೂಟ್ ಹಾಕ್ಕೊತಾ ಇದ್ದೀನಿ. ಸೂಪರ್ ವೇವ್ ಮೋಡಲ್ಲಿ ಆನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಲ್ಟ್ರಾ ವೈಡ್ ಆ್ಯಂಗಲಲ್ಲಿ ರೆಕಾರ್ಡ್ ಆಗುತ್ತೆ ಇವತ್ತಿನ ವಿಡಿಯೋ. ಇವತ್ತು ನಮ್ಮ ಊರು ಕೂಡ ತೋರಿಸ್ತೀನಿ ನಿಮಗೆ, ಯಾವ ಥರ ಇದೆ ನಮ್ಮೂರು ರೋಡು ಎಲ್ಲ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲೇ ನೀವು ನೋಡ್ಬೋದು. ಬನ್ನಿ ನಮ್ಮ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸ್ನೇಹಿತರೆ, ನಮ್ಮ ಗೋಪುರವನ್ನು ಹೆಡ್ ಮೌಂಟ್ ಮಾಡ್ಕೊಂಡಿದ್ದೀನಿ. ಗಂಬೂಟನ್ನು ಧರಿಸಿ ಹೋಗೋಣ. ಸರಿಯಾಗಿದೆಯಾ, ರೆಕಾರ್ಡ್ ಆಗ್ತಾ ಇದೆಯಾ ಇಲ್ಲ ಅಂತ ಕಾಣಿಸೋದು ಇಲ್ಲ. ಸರಿಯಾಗಿದೆ, ಬನ್ನಿ ಲೆಟ್ಸ್ ಗೋ. ನೋಡಿ, ಇವತ್ತು ನಮ್ಮ ರಸ್ತೆಯನ್ನು ನೀವು ನೋಡ್ಬೋದು. ಈ ಕಟ್ಟಿಗೆ ಎಲ್ಲ ಆ ಶೆಡ್ಡಲ್ಲಿತ್ತು, ಎಲ್ಲ ಹೊರಲೆ ಬಂದೋಗಿತ್ತು. ಏನು ಮಾಡೋದು, ಅದಕ್ಕೆ ಬಿಚ್ಚಿ ಹಾಕಿದ್ದೀನಿ. ಮಳೆ ಬಂದರೆ ಮಣ್ಣೆಲ್ಲ ತೊಳೆದೋಗುತ್ತೆ ಅಂತ. ನೋಡಿ, ನಿನ್ನೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ಮಣ್ಣು ತೊಳೆದೋಗ್ಬಾರ್ದು ಅಂಥೇಳಿ ಸೀರೆಯನ್ನು ಮುಚ್ಚಿದ್ದೀನಿ. ಇದೆ ನೋಡಿ ನಮ್ಮೂರ ರೋಡು. ನಮ್ಮೂರು ನೋಡ್ಕೊಬಿಡಿ ಹೇಗಿದೆ ಅಂತ. ನೋಡಿ ಹೆಂಗಾಗಿದೆ ನಮ್ಮೂರು ರೋಡು, ಕೊಚ್ಚೆ ಆಗಿಬಿಟ್ಟಿದೆ. ತುಂಬ ಮಳೆ ಬಂದರೆ ಸ್ನೇಹಿತರೆ ರೋಡ್ ಮೇಲೆ ನೀರು ಬರುತ್ತೆ. ನಮ್ಮೂರು ಪಟ್ಟಣ ಪಂಚಾಯತಿಗೆ ಸೇರಿದ್ದು, ಆದರೂ ಕೂಡ ಏನು ಇಂಪ್ರೂವ್ಮೆಂಟು ಮಾಡಿಲ್ಲ. ಏನು ಹೇಳಿ, ಒಂದು ಕಾಲುವೆ ಸೌಲಭ್ಯ ಇಲ್ಲ, ಏನೂ ಮಾಡಲ್ಲ. ವೋಟ್ ಮಾಡೋಕ್ಕೆ ಮಾತ್ರ ನಾವು ಬೇಕು. ನೋಡಿ ಎಷ್ಟು ಗುಂಡಿಗಳಿದೆ ನಮ್ಮ ರೋಡಲ್ಲಿ. ಎಲ್ಲ ಕಡೆ ನೀರು ನಿಂತ್ಕೊಬಿಟ್ಟಿದೆ ಸ್ನೇಹಿತರೆ. ನೋಡಿ, ಎಲ್ಲ ಮಣ್ಣು ತೊಳೆದು ಹೋಗಬಾರ್ದು ಅಂತ ಕರಡವನ್ನು ಮುಚ್ಚಿದ್ದಾರೆ, ಹುಲ್ಲು. ಈ ಕಡೆ ಫುಲ್, ಈ ಕಡೆ ನಮ್ಮ ರೈಟ್ ಸೈಡು ಫುಲ್ಲು ಮನೆಗಳಿದೆ. ಮನೆಗಳ ಎದುರುಗಡೆ ತೋಟ, ಅವರವರ ತೋಟಗಳು ಬರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ ಹಿಂಗಾಗ್ಬಿಟ್ಟಿದೆ, ಹಿಂಗಾಗಿದೆ ನೋಡಿ. ಯಾವ ಥರ ಕೊಚ್ಚೆ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಗಾಡಿ ಓಡ್ಸೋಕ್ಕಾಗುತ್ತಾ ಚಿಕ್ಕಯ್ಯ? ಹಾಂ, ನೋಡಿ ಸ್ನೇಹಿತರೆ, ನಮ್ಮೂರಿಗೆ ಒಂದು ತಾರ್ ರೋಡ್ ಸಹಿತ ಮಾಡಿಕೊಟ್ಟಿಲ್ಲ ಪಟ್ಟಣ ಪಂಚಾಯತ್ ಅವರು. ಎಲ್ಲರಿಗೂ ಹೇಳ್ತಾ ಇದ್ದೆ ನಮ್ಮೂರು ನೋಡಿ ಹಿಂಗಿದ್ದು ಪರಿಸ್ಥಿತಿ ಹೇಳಿ. ಹಾಂ, ಹಾಂ, ಹೌದು. ನೋಡಿ ಸ್ನೇಹಿತರೆ ಹಿಂಗಾಗ್ಬಿಟ್ಟಿದೆ ನೋಡಿ. ಮಳೆ ಸ್ವಲ್ಪ ಕಡಿಮೆ ಇದೆ ಇವತ್ತು ಬೆಳಗ್ಗೆಯಿಂದ, ಇಲ್ಲ ಅಂತಂದರೆ ಫುಲ್ ನೀರು ಬರುತ್ತಿಲ್ಲ. ಈ ಕಡೆ ಒಂದು ಕಾಲುವೆ ಇದೆ, ಎಲ್ಲ ನೀರು ಅಲ್ಲಿಂದ ಹೋಗುತ್ತೆ. ಬಟ್ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣದಿಂದಾಗಿ ರೋಡ್ ಮೇಲೆ ನೀರು ಬರುತ್ತೆ. ಇಲ್ಲೆಲ್ಲ ಸಣ್ಣ ಕುಸಿದಿದೆ ನೋಡಿ, ಮಣ್ಣು ಕಾಣಿಸ್ತಾ ಇದೆಯಾ? ಗುಡ್ಡ ಕುಸಿತ, ಅಷ್ಟೇನು ದೊಡ್ಡದೇನಲ್ಲ, ಇಲ್ಲೂ ಕುಸಿದಿದೆ ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ಹೇಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ?
ಫುಲ್ ಅಲ್ಟ್ರಾ ವೈಡಲ್ಲಿ ರೆಕಾರ್ಡ್ ಆಗ್ತಾಯಿದೆ ನಮ್ಮ ಗೋಪುರದಲ್ಲಿ. ಹೆಡ್ಡಿಗೆ ಮೌಂಟ್ ಮಾಡ್ಕೊಂಬಿಟ್ಟಿದ್ದೀನಿ. ಕೈಯಲ್ಲಿ ಹಿಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಮಳೆ ಬರ್ತಾ ಇದೆಯಲ್ಲ, ಒದ್ದೆ ಆಗಿಬಿಡುತ್ತೆ ಗೋಪುರ. ಮೊನ್ನೆ ಲೆನ್ಸ್ ಒಳಗಡೆ ಎಲ್ಲ ಫಾಗ್ ಆಗಿಬಿಟ್ಟು ಸಖತ್ ರೋದನೆ ಪಟ್ಟಿದ್ದೀನಿ. ನಮ್ಮ ಗೋಪುರ ಹೊಗೆ ಹಾಕ್ಸ್ಕೊಂತಂತ ಅಂದ್ಕೊಂಬಿಟ್ಟಿದ್ದೆ, ಇನ್ನೂ ಏನೂ ಆಗಿಲ್ಲ. ಹಬ್ಬ ನೋಡಿ, ನಮ್ಮೂರ ಗದ್ದೆ ಕಾಣಿಸ್ತಾ ಇದೆಯಾ? ಹೀಗೆ ಕಂಟಿನ್ಯೂ ಹೋದರೆ ಸ್ವಲ್ಪ ಆಫ್ ರೋಡ್ ಇದೆ ಇಲ್ಲಿ. ಹೀಗೆ ಕಂಟಿನ್ಯೂ ಹೋದರೆ ಚಂದ್ರಗುತ್ತಿ ರೋಡಿಗೆ ಹೋಗುತ್ತೆ. ಇದು ಸ್ವಲ್ಪ ಕಚ್ಚಾ ರಸ್ತೆನೇ ಇದು. ಇದು ನೋಡಿ ನಮ್ಮೂರ ಗದ್ದೆ ಫುಲ್ ಅಲ್ಟ್ರಾ ವೈಡಲ್ಲಿ ನೀವು ನೋಡ್ಬೋದು ಇವತ್ತು. ಇವಾಗ ಸದ್ಯಕ್ಕೆ ಇಷ್ಟು ನೋಡ್ಕೊಳ್ಳಿ, ಆಮೇಲೆ ನಾವು ತೋಟಕ್ಕೆ ಹೋಗಿ ಬಂದಮೇಲೆ ಹೋಗ್ಬಿಟ್ಟು ಬರೋಣ ಬೇಕಾದರೆ. ಸ್ವಲ್ಪ ಜನ ಇಷ್ಟಪಡ್ತಾ ಇದ್ದಾರೆ ನಮ್ಮ ಗದ್ದೆ ತೋಟದ ವ್ಲಾಗ್ಸ್ ಎಲ್ಲ, ಸ್ವಲ್ಪ ಜನ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಮಾಡೋಣ ಅಂಥೇಳಿ, ಡೈಲಿ ವ್ಲಾಗ್ಸ್ ಮಾಡಬೇಕಲ್ಲ, ಏನಾದರೂ ಕಂಟೆಂಟ್ ಬೇಕಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ, ಓಕೆನಾ. ಇದು ಬೆಸ್ಟ್ ನೋಡಿ, ಹೆಡ್ಡಿಗೆ ಮೌಂಟ್ ಮಾಡ್ಕೊಂಬಿಟ್ರೆ ತಲೆ ಬಿಸಿನೇ ಇರೋಲ್ಲ. ಇಲ್ಲಿ ನೋಡಿ ಈ ಮರ ಹಿಂಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಇದೇನಾದರೂ ಬಿತ್ತು ಅಂದ್ರೆ ಮಾತ್ರ ನಮ್ಮ ತಲೆ ಮೇಲೆ ಬೀಳೋದು ಪಕ್ಕ. ನಾವು ಡೈಲಿ ಇದೇ ಜಾಗದಲ್ಲೇ ಓಡಾಡೋದು. ನೋಡಿ ಇಲ್ಲಿ ಮೊನ್ನೆ ತುಂಬ ಗಾಳಿಯಿಂದಾಗಿ 2-3 ಹೆರೆಗಳು ಕಟ್ಟಾಗಿ ಬಿದ್ದಿದ್ದಾವೆ. ಇಲ್ಲೂ ನಾವು ನಮ್ಮ ತೋಟಕ್ಕೆ ಅಂತ ಹೇಳಿಬಿಟ್ಟು ಮಣ್ಣನ್ನು ಡಂಪ್ ಮಾಡ್ಕೊಂಡಿದ್ವಿ, ಸ್ವಲ್ಪ ಜಾಗ ಮಾಡಿಕೊಂಡು. ಅತಿಯಾದ ಮಳೆಯಿಂದಾಗಿ ಮಣ್ಣೆಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿದೆ. ಫುಲ್ಲು ಕ್ಲೀನಾಗಿ ಇಟ್ಕೊಂಡಿದ್ವಿ. ಫುಲ್ಲು ಮಳೆಯಿಂದಾಗಿ ಎಲ್ಲ ತೊಳ್ಕೊಂಡು ಹೋಗಿ ಇದು ಕಾಲುವೆ ಇದೆಯಲ್ಲ ಅಲ್ಲಿ ಹೋಗ್ತಾಯಿದೆ ನೀರೆಲ್ಲ. ಮಣ್ಣಿನ ಜೊತೆಗೆ ತೊಳ್ಕೊಂಡು ಹೋಗ್ತಾಯಿದೆ. ನೋಡಿ ಎಷ್ಟು ನೀರು ಸ್ಟಾಕ್ ಆಗಿಬಿಟ್ಟಿದೆ. ಇಲ್ಲೆಲ್ಲ ನೀವು ಸ್ಲಿಪ್ಪರ್ ಹಾಕ್ಕೊಂಬಂದ್ರೆ ಅಷ್ಟೇ ಕತೆ. ನಮ್ಮ ಈ ಕಡೆ ಈಗಿನ ವಾತಾವರಣದಲ್ಲಿ ತುಂಬ ಈ ಥರ ನೀರಲ್ಲಿ ಓಡಾಡೋದಾಗಿರ್ಬೋದು, ಈ ಥರ ಮಾಡೋದ್ರಿಂದ ಕಾಲು ಲೈಟಾಗಿ ಕೊಳೆಯೋಕ್ಕೆ ಶುರು ಆಗ್ಬಿಡುತ್ತೆ. ತುಂಬ ಉರಿ ನೋವು, ಕಂತುಗುರು ಮತ್ತು ಎರೆಮಣ್ಣು ತಿನ್ನೋದು ಅಂತ ಹೇಳ್ತೀವಲ್ಲ, ನಮ್ಮ ಬೆರಳುಗಳ ಸಂಧಿ ಏನಿರುತ್ತೆ ಇಲ್ಲಿ ಕೆಳಗಡೆ ಕಾಲಿಗೆ, ಇಲ್ಲೆಲ್ಲ ಕೊಳೆಯೋಕ್ಕೆ ಶುರು ಆಗಿಬಿಡುತ್ತೆ. ತುಂಬ ಪೇನು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಗಂಬುಟ್ಟು ಹಾಕ್ಕೊಂಬಂದಿದ್ದೀನಿ. ಮೊನ್ನೆ ಏನಾಗಿತ್ತು ಅಂತಂದರೆ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ತೋರಿಸ್ತೀನಿ. ಇಲ್ಲೆಲ್ಲ ಫುಲ್ ನೀರು ನಿಂತ್ಕೊಬಿಟ್ಟಿದೆ ಬಿಡಿ. ಇದೇನು ದೊಡ್ಡದಲ್ಲ, ಮಳೆಗಾಲದಲ್ಲಿ ಹಿಂಗೆ ಆಗದೆ. ಇದೆರಡು ಕಲ್ಲು ನೋಡ್ತಾ ಇದ್ದೀರಲ್ಲ, ಇದು ಕೆಳಗಡೆ ಬಿದ್ದುಬಿಟ್ಟಿತ್ತು. ಒಳಗಡೆ ಮಣ್ಣೆಲ್ಲ ಕೊರ್ಕೊಂಡು ಹೋಗಿಬಿಟ್ಟು ಕಲ್ಲು ಪಲ್ಟೆ ಆಗಿಬಿಟ್ಟಿತ್ತು. ಫುಲ್ ನೀರು ಬಂದು ತೋಟಕ್ಕೆ ಹೋಗಿಬಿಟ್ಟಿದೆ ನೀರು. ನಮ್ಮ ತಂದೆ ಪಾಪ ಆ ಕಲ್ಲನ್ನು ಮತ್ತು ತಿರ್ಗಾ ನಿಲ್ಲಿಸ್ಬಿಟ್ಟು ಸರಿ ಮಾಡಿದ್ದಾರೆ ಇವಾಗ. ನಾನು ಇರಲಿಲ್ಲ, ನಂಗೆ ಬೇರೆ ಕಡೆ ಕೆಲಸ ಇತ್ತು, ಹೋಗಿದ್ದೆ. ಆವಾಗ ಹಿಂಗೆಲ್ಲ ಆಗಿದೆ. ಇಲ್ಲಿ ಮೇಲ್ಗಡೆ ಹತ್ಬಿಟ್ಟಿತ್ತು ನೀರು. ಇದು ನೋಡಿ ಇಲ್ಲೆಲ್ಲ ಫಂಗಸ್ ಆಗಿಬಿಟ್ಟಿದೆ. ತುಂಬ ಹುಷಾರು ಇರಬೇಕು. ಸ್ವಲ್ಪ ಯಾಮಾರಿದ್ರು ದಬ್ಬ ಕಳಿಸಂತೂ ಪಕ್ಕ. ಇಲ್ಲೇನು ತೊಂದರೆ ಇಲ್ಲ, ನೋಡಾಯಿತು. ಇವಾಗ ತೋಟದ ಒಳಗಡೆ ಹೋಗೋಣ, ಏನೇನಾಗುತ್ತೆ ಅಂತ ನೋಡೋಣ. ಇವತ್ತು ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಕೆಲಸದವರು. ನೋಡೋಣ, ಅವ್ರು ಬಂದರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಬಾಕಿ ಇದ್ದಾವೆ, ಮಾಡಿಸ್ಕೋಬೇಕು. ಅಯ್ಯೋ, ಸೊಳ್ಳೆ ಕಾಟ ಜಾಸ್ತಿ ಸ್ನೇಹಿತರೆ, ಹೆವಿ ಸೊಳ್ಳೆ. ಎಲ್ಲ ಕಡೆ ನೀರು ನಿಂತ್ಕೊಳ್ಳುತ್ತಲ್ಲ, ಎಲ್ಲ ಸೊಳ್ಳೆ ಮರಿ ಮಾಡ್ಕೊಳ್ಳುತ್ತೆ. ಸಿಕ್ಕಾಪಟ್ಟೆ ಸೊಳ್ಳೆ ಇದೆ. ನಾವು ತೋಟಕ್ಕೆ ಬರಬೇಕಾದ್ರೆ ಓಡೋಮಸ್ ಹತ್ಕೊಂಡ್ಬರ್ತೀವಿ. ಏನಕ್ಕೆ ಅಂತಂದರೆ ಅಷ್ಟೊಂದು ಸೊಳ್ಳೆ ಕಾಟ. ನೋಡಿ ಇವತ್ತು ಫುಲ್ ಅಲ್ಟ್ರಾ ವೈಡ್ ಆ್ಯಂಗಲಲ್ಲಿ ನಮ್ಮ ಬ್ಲಾಗ್ ಶೂಟ್ ಆಗ್ತಾಯಿದೆ. ನೋಡಿ ಖುಷಿ ಪಡಿ ಸ್ನೇಹಿತರೆ. ನೋಡಿ ಇಲ್ಲೆಲ್ಲ ನೀರು ನಿಂತ್ಕೊಂಡಿದೆ, ಹಿಂಗೆ ನೀರು ನಿಂತ್ಕೋಬಾರ್ದು. ನೋಡಿ ಇಲ್ಲೂ ಸ್ವಲ್ಪ ಲೈಟಾಗಿ ಮಣ್ಣು ಕಾಜಿಗೆ ಕುಸಿತಾ ಇದೆ, ಕಾಣಿಸ್ತಾ ಇದೆಯಾ? ಅದಕ್ಕೆ ಹಿಂಗೆ ಆಗಬಾರ್ದು ಅಂತಲೇ ಸೀರೆ ಮುಚ್ಚಿರೋದು ನಾವು. ಆದರೂ ಒಂದೊಂದ್ಸಲ ಎಡವಟ್ಟುಗಳಾಗುತ್ತೆ. ನಿನ್ನೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತೋಟದ್ದು. ನಾವು ನಮ್ಮ ತಂದೆ ಇಬ್ಬರು ಬಂದಿದ್ವಿ. ಕೆಲಸ ಮಾಡೋ ಟೈಮಲ್ಲಿ ವ್ಲಾಗ್ ಮಾಡಿದ್ರೆ ನಮ್ಮ ತಂದೆ ಸಖತ್ ಬೇಜಾರು ಮಾಡ್ಕೊತಾರೆ. ಕೆಲಸ ಟೈಮಲ್ಲೆಲ್ಲ ಅವೆಲ್ಲ ಬೇಕಾ ಅಂತ.
ನೋಡಿ ಮೊನ್ನೆ ಅಷ್ಟೇ ನೀವು ನೋಡಿದ್ದೀರಿ ವ್ಲಾಗ್ನಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲಿ ನೋಡಿ ಕುಸಿದೋಗ್ಬಿಟ್ಟಿದ್ದೀರಿ, ತೋರಿಸ್ತೀನಿ ಒಂದೇ ಸೆಕೆಂಡ್. ಮೊನ್ನೆ ಅಷ್ಟೇ ಮಾಡಿರೋದು ಕೆಲಸ 2 ದಿನದಲ್ಲಿ ಹಿಂಗಾಗಿದೆ ನೋಡಿ, ತೋರಿಸ್ತೀನಿ ನೋಡಿ. ಅದು ಕಾಣಿಸ್ತಾ ಇದೆಯಾ? ಮಣ್ಣು ಕುಸಿದೋಗ್ಬಿಟ್ಟಿದೆ. ಕಾಲುವೆದು ಇದೇನಿದೆ ಅದು ಕುಸಿದೋಗ್ಬಿಟ್ಟಿದೆ ನೋಡಿ, ಎಲ್ಲ ಫುಲ್ಲು ನೀರು ಸ್ಟಾಕ್ ಆಗಿದೆ. ಇವತ್ತು ಅದನ್ನು ಕ್ಲಿಯರ್ ಮಾಡಿಸ್ಬೇಕು. ಮತ್ತು ಇಲ್ಲೊಂದು ತುಂಬ ನೀರು ಬಂದು ಇಲ್ಲೆಲ್ಲ ತೊಳ್ಕೊಂಡು ಹೋಗ್ಬಿಟ್ಟಿದೆ ಮಣ್ಣಷ್ಟು. ಆವಾಗ ಇಲ್ಲಿ ಗುಂಡಿ ಆಗಿಬಿಟ್ಟಿದೆ ದೊಡ್ಡದು, ಸಿಕ್ಕಾಬಿಟ್ಟೆ ದೊಡ್ಡ ಗುಂಡಿ. ಇವಾಗ ನಮ್ಮ ತಂದೆಯವರು ಅದನ್ನೆಲ್ಲ ಸ್ವಲ್ಪ ಕಲ್ಲಿಗೆಲ್ಲ ಹಾಕಿಬಿಟ್ಟು ಸ್ವಲ್ಪ ಸೇಫ್ಟಿ ಮಾಡಿದ್ದಾರೆ ನೋಡಿ. ಇಲ್ಲಿ ಇದೇ ಗುಂಡಿ, ನೀರು ಮೇಲ್ಗಡೆ ಬರುತ್ತಲ್ಲ, ಆವಾಗ ನೀರೆಲ್ಲ ಈ ಗುಂಡಿ ಒಳಗೆ ಹೋಗ್ಬಿಟ್ರೆ ನೀರಷ್ಟು ಇಲ್ಲಿ ಬಂದುಬಿಡುತ್ತೆ ಫುಲ್ ಫೋರ್ಸಾಗಿ. ಆವಾಗ ಸಮಸ್ಯೆ ಆಗಿಬಿಡುತ್ತೆ ಸ್ನೇಹಿತರೆ. ಇಲ್ಲಿ ಫೋರ್ಸಾಗಿ ಬಂದುಬಿಟ್ರೆ ಎಲ್ಲ ಕಾಲುವೆಗಳಿಗೂ ನೀರು ಹೋಗ್ಬಿಡುತ್ತೆ. ಈ ಥರ ಬಣ್ಣ ಗಿಡಗಳನ್ನು ಹಾಕಿದ್ವಿ ನಾವು ಹಿಂದಿನ ವರ್ಷ, ಇವಾಗ ಚೆನ್ನಾಗಿ ಬಂದಿದೆ. ಸೊ ಇದು ಇರೋದ್ರಿಂದ ನಮ್ಮ ಮಣ್ಣು ಸ್ವಲ್ಪ ಸೇಫ್ಟಿ ಆಗಿದೆ, ತೊಳ್ಕೊಂಡು ಹೋಗಲ್ಲ. ಇಲ್ಲಿ ಹಾಕಕ್ಕೆ ಬರೋಲ್ಲ, ಇದಿಷ್ಟು ಜಾಗಕ್ಕೆ ಹಾಕಕ್ಕೆ ಬರೋಲ್ಲ ಆ ಥರ ಗಿಡಗಳನ್ನು. ಏನಕ್ಕಂತಂದರೆ ಬರೀ ಕಲ್ಲುಗಳು, ಇಲ್ಲೆಲ್ಲೋ ಮಣ್ಣಿಲ್ಲ, ಗೊಚ್ಚು ಅಂತೀವಲ್ಲ ಕಲ್ಲು ಬರುತ್ತೆ ನೋಡಿ, ಆ ಥರ ಇದೆ ಇಲ್ಲಿ. ಇದಿಷ್ಟು ಜಾಗಕ್ಕೆ ಹಾಕಕ್ಕೆ ಇಲ್ಲ. ಸೊ ಹಾಗಾಗಿ ಈ ಥರ ತೊಂದರೆಗಳಾಗ್ತಾಯಿದೆ. ಮೊನ್ನೆ ಬೇರೆಯವ್ರದ್ದು ಔಷಧಿ ಹಾಕಾಯಿತು ಎಲ್ಲ. ಅಡಿಕೆ ಮರದ ಬುಡದಲ್ಲಿ ಎಲ್ಲ ಕ್ಲೀನ್ ಮಾಡಾಯಿತು, ಔಷಧಿ ಏನೋ ಹಾಕಾಯಿತು. ಇವಾಗ ಏನು ಮುಚ್ಚೇ ಇಲ್ಲ, ಅದಕ್ಕೋಸ್ಕರ ಎಲ್ಲ ತೊಳೆದು ಹೋಗ್ತಾ ಇದೆ. ಮತ್ತು ತಿರ್ಗಾ ಮುಚ್ಚಬೇಕು. ಎಷ್ಟೊಂದು ಕೆಲಸಗಳಿರುತ್ತೆ ಅಂತಂದರೆ ಮಾಡಿದ್ದೇ ಮಾಡ್ತಾ ಇರ್ಬೇಕು ಸ್ನೇಹಿತರೆ. ಅದಕ್ಕೆ ಬೇಜಾರು. ಎಷ್ಟು ದುಡ್ಡು ಬೇಕಾಗುತ್ತೆ ಲೆಕ್ಕ ಹಾಕಿ. ಇಲ್ಲಿ ನೋಡಿ, ಮತ್ತು ಮೊನ್ನೆ ನಮ್ಮ ತಂದೆಯವರು ಕೆಲವೊಂದಿಷ್ಟು ಹಳೆಯ ಸೀರೆಗಳೆಲ್ಲ ಹೊರದೋಗ್ಬಿಟ್ಟಿದ್ದಾವೆ. ಸೊ ಹಂಗಾಗಿ ಅದ್ರ ಮೇಲ್ಗಡೆ ಬಾಳೆ ಎಲೆನ ಹರಿದ್ಬಿಟ್ಟು ಹಿಂಗೆ ಹಾಕಿದ್ದೀವಿ ನೋಡಿ. ಇಲ್ಲಿ ನೋಡಿ ಕುಸಿದೋಗ್ಬಿಟ್ಟಿದೆ, ಕಾಣಿಸ್ತಾ ಇದೆಯಾ ನೋಡಿ. ನೀರು ನೋಡಿ ಎಷ್ಟು ಸ್ಟಾಕ್ ಆಗಿದೆ ಅಂತ. ಹಿಂಗೆ ನೀರು ನಿಂತ್ಕೊಂಡ್ಬಿಟ್ರೆ ಎಲ್ಲ ಕುಸಿದೋಗ್ಬಿಡುತ್ತೆ. ಬನ್ನಿ, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಸ್ನೇಹಿತರೆ. ಏನು ಗುರು ವ್ಲಾಗ್ಸೇ ಬರ್ತಾಯಿಲ್ಲ, ವ್ಲಾಗ್ಸೇ ಆಗ್ತಾಯಿಲ್ಲ ಅಂತೀರ. ಎಷ್ಟೊಂದು ಕೆಲಸಗಳಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ದವಾಗ ವ್ಲಾಗ್ಸ್ ಎಲ್ಲ ಹಾಕೋಕ್ಕಾಗ್ತಾಯಿಲ್ಲ. ಈ ನಡುವೆ ಹಾಕ್ತಾಯಿದ್ದೀನಿ ಬಿಡಿ. ಆಯ್ತು, ಇನ್ನು ನಾಳೆ ಒಂದು ವ್ಲಾಗ್ ಬರುತ್ತೆ, ನಾಡಿದ್ದು ಒಂದು ವ್ಲಾಗ್ ಬರುತ್ತೆ, ಲೈಫ್ ಸ್ಟೈಲ್ ವ್ಲಾಗು. ಅಷ್ಟರ ನಂತರ ನಮ್ಮ ಈ ಚಾನಲಲ್ಲಿ ಲೈಫ್ ಸ್ಟೈಲ್ ವ್ಲಾಗ್ ಬರೋಲ್ಲ. ಇನ್ನೊಂದು ಚಾನಲಲ್ಲೇ ನೀವು ನೋಡ್ಬೋದು, ಓಕೆನಾ? ಈ ಚಾನಲಲ್ಲಿ ಬರೀ ಮೋಟೋ ವ್ಲಾಗ್ ಅಷ್ಟೇ ಇನ್ನು ಮುಂದೆ ಬರೋದು, ಲೈಫ್ ಸ್ಟೈಲ್ ವ್ಲಾಗ್ ಬರೋಲ್ಲ. ಓಕೆ, ವ್ಲಾಗ್ ಮಾಡ್ಬೇಕಂತ ಹೇಳ್ಬಿಟ್ಟು ಕತ್ತಿ ತಂದಿಲ್ಲ, ಇಲ್ಲ ಅಂತಂದರೆ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಬೇಕಾಗಿತ್ತು. ಇಲ್ಲೆಲ್ಲ ಕಾಲಿಟ್ಟರೆ ಸಿಕ್ಕಾಬಿಟ್ಟೆ ಸ್ಲಿಪ್ ಆಗುತ್ತೆ ಸ್ನೇಹಿತರೆ. ಓಕೆ, ನಾನೇನೋ ವ್ಲಾಗ್ಸನ್ನು ಹಾಕ್ತಾಯಿದ್ದೀನಿ, ಆದರೆ ವ್ಯೂಸ್ ಬರ್ತಾಯಿಲ್ಲ ಸ್ನೇಹಿತರೆ. ಯಾಕೆ ಅಂತ ಗೊತ್ತಿಲ್ಲ, ವ್ಯೂಸೇ ಬರ್ತಾಯಿಲ್ಲ ನಮ್ಮ ವ್ಲಾಗ್ಸ್ಗಳಿಗೆ. ನಾವು ಇಷ್ಟೊಂದು ಶ್ರಮ ಬಿದ್ದು ವ್ಲಾಗ್ಸ್ಗಳನ್ನು ಮಾಡ್ತೀವಿ, ವ್ಯೂಸ್ ಬಂದಿಲ್ಲ ಅಂತಂದರೆ ಸಖತ್ ಬೇಜಾರು ಸ್ನೇಹಿತರೆ. ಈ ವ್ಲಾಗ್ಸನ್ನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತೀನಿ. ಏನಕ್ಕಂತಂದರೆ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ. ಸೊ ಹಾಗಾಗಿ 15 ನಿಮಿಷದ್ದು ವ್ಲಾಗ್ಸನ್ನು ಅಪ್ಲೋಡ್ ಮಾಡೋಣ ಅಂತ. ತುಂಬ ಲಾಂಗಾಗಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡಿದರೆ ನಿಮ್ಗೆ ನೋಡೋಕ್ಕೂ ಬೋರ್ ಬರುತ್ತಲ್ಲ. ಸೊ ಹಾಗಾಗಿ ಓಕೆ, ಬಂದಿದ್ದ ಕೆಲಸ ಆಯಿತು, ಎಲ್ಲ ಕರೆಕ್ಟಾಗಿದೆ. ಅಲ್ಲಿ 1-2 ಕಡೆ ಸಮಸ್ಯೆ ಆಗಿದೆ ಅಷ್ಟೇ. ಇವತ್ತು ಕೆಲಸಕ್ಕೆ ಬಂದರೆ ಇವಾಗ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ, 10 ಗಂಟೆಗೆ. ಅಷ್ಟರೊಳಗಡೆ ನಮ್ಮ ವ್ಲಾಗ್ಸನ್ನು ಎಂಡ್ ಮಾಡಬೇಕು. ಮತ್ತು ಕೆಲಸ ಇದೆ, ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು. ಈ ನಡುವೆ ಸ್ವಲ್ಪ ಕೆಲಸ ಜಾಸ್ತಿ ಮಳೆಯಿಂದಾಗಿ.
ಸೊ ಹಾಗಾಗಿ ಆದಷ್ಟು ಫ್ರೀ ಇರೋ ಟೈಮ್ನಲ್ಲಿ ವ್ಲಾಗ್ಸನ್ನು ಶೂಟ್ ಮಾಡ್ಕೊತಾ ಇದ್ದೀನಿ. ಅಯ್ಯಪ್ಪ, ಈ ಬೇಲಿ ಅಂತೂ ಹಾಕಲೇಬೇಕು, ಇಲ್ಲಾಂತಂದ್ರೆ ದನಕರುಗಳು ನುಗ್ಗಿಬಿಡ್ತವೆ, ಬಾಳೆ ಎಲೆ ಎಲ್ಲ ತಿಂದುಬಿಡ್ತವೆ. ನಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೋಬೇಕಲ್ಲ. ಹಿಂಗೆ ಮಳೆ ಆದರೆ ಭಾರಿ ಕಷ್ಟ, ಅಡಿಕೆ ಎಲ್ಲ ಉದುರೋಗ್ಬಿಡುತ್ತೆ. ಕೊಳೆ ರೋಗ ಬಂದು ಎಲ್ಲ ಉದುರೋಗ್ಬಿಡುತ್ತೆ ಸ್ನೇಹಿತರೆ. ಮದ್ದು ಬೇರೆ ಹೊಡೆಸಿಲ್ಲ ಇನ್ನೂವರೆಗೂ. ನಮ್ಮ ತೋಟಗಳಿಗೆ ತುತ್ತ ಸುಣ್ಣ ಹೊಡೆಸ್ತೀವಿ. ಮಳೆ ಪ್ರಾರಂಭ ಆಗೋದ್ರೊಳಗೆ ಲೈಟಾಗಿ ಮಳೆ ಬರ್ತಾ ಇರ್ಬೇಕಾದ್ರೇ ವಾತಾವರಣ ನೋಡ್ಕೊಂಡು ಹೊಡೆಸ್ಬಿಡ್ತೀವಿ. ಬಟ್ ಈ ನಡುವೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರೋ ಕಾರಣದಿಂದಾಗಿ ಕೊನೆಗೌಡರು ಸಿಗ್ತಾಯಿಲ್ಲ, ಅವ್ರು ಸಿಕ್ಕಿದ್ರು ಮದ್ದು ಹೊಡ್ಸೋಕ್ಕೂ ಆಗ್ತಾಯಿಲ್ಲ. ಹಂಗಾಗ್ಬಿಟ್ಟಿದೆ. ಏನು ಹೇಳಿ, ಬನ್ನಿ. ಅಯ್ಯೋ, ಇಲ್ಲಂತೂ ಸಖತ್ ಭಯ ಆಗ್ತದೆ. ಬನ್ನಿ ಇವಾಗ ಗದ್ದೆಗೆ ಹೋಗೋಣ.